ಶ್ರೀ ಹಳ್ಳದ ರಾಮಲಿಂಗೇಶ್ವರ, ಶ್ರೀ ಕಾಶಿರಾಮೇಶ್ವರ ಸ್ವಾಮಿ, ಶ್ರೀ ಮಾರುತಿ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ 55ನೇ ವರ್ಷದ ಕುಂಭಾಭಿಷೇಕ ಮಹೋತ್ಸವ ಸೋಮವಾರದಂದು ಭಕ್ತಿ ಭಾವದ ವಾತಾವರಣದಲ್ಲಿ ವೈಭವದಿಂದ ನೆರವೇರಿತು. ದಶಕಗಳ ಸಂಪ್ರದಾಯ ಮತ್ತು ಕ್ಷೇತ್ರದ ಧಾರ್ಮಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಈ ಮಹೋತ್ಸವಕ್ಕೆ ಭಕ್ತಾದಿಗಳ ಸಾವಿರಾರು ಸಂಖ್ಯೆಯ ಹರಿವು ಕಂಡುಬಂತು. ಮಹೋತ್ಸವದ ಅಂಗವಾಗಿ ದೇಗುಲಗಳಿಗೆ ಭೇಟಿ ನೀಡಿ ಪುಷ್ಪಗಿರಿ ಶ್ರೀ ಮಠದ ಪೀಠಾಧೀಶರಾದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆಯಲಾಯಿತು. ದೇವಸ್ಥಾನಗಳಲ್ಲಿ ವೇದಘೋಷ, ಮಂಗಳಧ್ವನಿ, ವಾದ್ಯ ಮೇಳಗಳು ಹಾಗೂ ಋತು ಪರಿವಾರಗಳ ಪೂಜೆ ವಿಧಾನಗಳು ಭಕ್ತಿಭಾವವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ವಿವಿಧ ಹಳ್ಳಿಗಳ ಕಾರ್ಯಕರ್ತರು, ಗ್ರಾಮಸ್ಥರು, ಮಹಿಳೆಯರು, ಹಿರಿಯರು ಹಾಗೂ ಭಕ್ತಾದಿಗಳು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಸಮಾಜದ ಎಲ್ಲಾ ವರ್ಗಗಳ ಜನರು ಒಂದೇ ವೇದಿಕೆಯಲ್ಲಿ ಸೇರಿ ಧಾರ್ಮಿಕ ನಿಜವಾದ ಸಂದೇಶವನ್ನು ಈ ಮಹೋತ್ಸವವೊಂದು ಬಿತ್ತರಿಸಿತು. ಕುಂಭಾಭಿಷೇಕ ಬಳಿಕ ದೇಗುಲ ಆವರಣದಲ್ಲಿ ಅನ್ನ ಸಂತರ್ಪಣೆ, ಭಜನಾ ಮಂಡಳಿಗಳ ಗಾಯನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಧರ್ಮೋಪದೇಶಗಳ ಮೂಲಕ ಮಹೋತ್ಸವದ ಗಾಂಭೀರ್ಯತೆ ಮತ್ತು ಸಂಸ್ಕೃತಿಯ ಆಳವನ್ನು ಅಭಿವ್ಯಕ್ತಪಡಿಸಲಾಯಿತು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.